ವೆಲ್ಕಮ್ ಬ್ಯಾಕ್ ಟು ವಿನೋಸ್ ಡೈಲಿ ಲೈಫ್. ಫ್ರೆಂಡ್ಸ್, ಇವತ್ತು ಬೆಳ್ಳುಳ್ಳಿ ಚುರುಮುರಿ ಬಜ್ಜಿ ಮಾಡ್ತಾಯಿದ್ದೀವಿ. ನಿಮಗೂ ರೆಸಿಪಿ ತೋರಿಸ್ತೀನಿ, ಬನ್ನಿ ರೆಸಿಪಿ ನೋಡ್ಕೊಳ್ಳಿ. ಈಗ ಒಂದು ಪಾತ್ರೆಯಾಗ ಎಣ್ಣೆ ಕಾಸ್ಕೊಂಡೀನಿ. ಅದು ಎಣ್ಣೆ ಕಾದತಿ, ಶೇಂಗಾ ಹಾಕೀನಿ. ಈಗ ಆಮೇಲೆ ಬೆಳ್ಳುಳ್ಳಿನ ಅರ್ಧಂಬರ್ಧ ಜಜ್ಜಿ ಹಾಕ್ಕೋಬೇಕು. ಶೇಂಗಾ ಬೆಳ್ಳುಳ್ಳಿ ಚೆಂದಾಗಿ ಫ್ರೈ ಆಗ್ಬೇಕು ಎಣ್ಣೆಯಾಗ. ಶೇಂಗಾ ಬೆಳ್ಳುಳ್ಳಿ ಚೆಂದಾಗಿ ಫ್ರೈ ಆದ ತಕ್ಷಣ ಈಗ ಗ್ಯಾಸ್ ಬಂದ್ ಮಾಡಿ ಖಾರ ಪುಡಿ, ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡೆ ನಾನು. ನೀವು ನಿಮ್ಮ ಟೇಸ್ಟ್ ಪ್ರಕಾರ ಖಾರ ನೋಡ್ಕೊಂಡು ಹಾಕ್ಕೋರಿ. ನಮ್ಮ ಮನೆ ಖಾರ ಜಾಸ್ತಿ ತಿಂತಾರೆ, ಹಂಗಾಗಿ ನಾನು ಖಾರ ಜಾಸ್ತಿ ಹಾಕ್ಕೊಂಡೇನಿ. ಮತ್ತು ನೆಕ್ಸ್ಟ್ ಈಗ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೋರಿ. ಆಮೇಲೆ ಪುಟಾಣಿ ಹಾಕ್ಕೋರಿ. ಈಗ ಒಂದು ಹಿಡಿಯಷ್ಟು ಪುಟಾಣಿ ಹಾಕ್ಕೊಳತ್ತೀನಿ ನಾನಿಲ್ಲಿ. ಪುಟಾಣಿ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫುಲ್ಲೆಲ್ಲ ನೀಟಾಗಿ ಅದನ್ನು ಮಸಾಲೆ ಮಿಕ್ಸ್ ಮಾಡಿರಿ. ಎಣ್ಣೆ ಏನು ಬಿಸಿ ಇರುತ್ತೋ ಅದ್ರೊಳಗೆ ಖಾರ ಪುಡಿ, ಅರಿಶಿನ, ಪುಟಾಣಿ ಎಲ್ಲ ಇದಾಗುತ್ತೆ. ಆಮೇಲೆ ಮಂಡಕ್ಕಿನ ಚೆಂದಾಗಿ ಸಾಣಿಸಿ ತೊಗೊಂಡೇನಿ ನಾನು. ಮಂಡಕ್ಕಿ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ, ಮಂಡಕ್ಕಿ ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಪುಟಾಣಿ ಆಮೇಲೆ ಸಕ್ಕರೆನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿರ್ಬೇಕು. ಆ ಪುಡಿ ಇದು ಪುಟಾಣಿ ಸಕ್ಕರೆ ಮಿಕ್ಸಿಗೆ ಹಾಕ್ಕೊಂಡಿರೋಂಥ ಹಿಟ್ಟನ್ನ ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಾಕ್ತೀನಿ. ಇಷ್ಟು ಮಿಕ್ಸ್ ಮಾಡಿಬಿಟ್ರೆ ಮಂಡಕ್ಕಿ ರೆಡಿ ಆದಂಗೆ. ನೋಡಿರಿ ಮಂಡಕ್ಕಿ ಎಷ್ಟು ಚೆಂದ ಕೆಂಪು ಕಾಣತ್ತಾವೆ. ಖಾರ ಭಾಳ ಇರ್ತಾವೆ, ನೀವು ಖಾರ ನೋಡ್ಕೊಂಡು ಹಾಕೋರಿ. ನೆಕ್ಸ್ಟ್ ಬಜ್ಜಿಗೆ ನಾನು ಮೀಡಿಯಮ್ ಸೈಜಿನ 3 ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನಿ. ಇಲ್ಲಿ ಸಣ್ಣಗೆ ಹೆಚ್ಕೋರಿ. ಉಳ್ಳಾಗಡ್ಡಿ ಎಷ್ಟು ಹಾಕ್ತೀರಿ ಅಷ್ಟು ಬಜ್ಜಿ ರುಚಿ ಆಗ್ತೈತಿ. ಅದಕ್ಕೆ ಉಳ್ಳಾಗಡ್ಡಿ ಜಾಸ್ತಿ ಹಾಕ್ರಿ, ಚಲೋ ರುಚಿ ಬಜ್ಜಿ ಆಗ್ತಾವೆ. ಆಮೇಲೆ ಈ ಉಳ್ಳಾಗಡ್ಡಿಗೆ 2 ಹಿಡಿ ಕೈಲೇ 2 ಸಲ, ಒಂದು ಸಲ ಎಷ್ಟು ಬರ್ತಾ ಅದನ್ನು ಹಿಂಗೆ ಹಿಡ್ಕೊಂಡ್ರೆ ಅಷ್ಟು ನಾನು 2 ಸತಿ ಕಡ್ಲೆ ಹಿಟ್ಟು, ಆಮೇಲೆ 2 ಹಿಡಿ ಮೈದಾ ಹಿಟ್ಟು ಹಾಕೀನಿ. ಆಮೇಲೆ ಸಣ್ಣ ಕಟ್ ಮಾಡಿರೋ ಕೊತ್ತಂಬರಿ, ಆಮೇಲೆ ಇದು ಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ ಮಿಕ್ಸಿಗೆ ಹಾಕಿ ಇಟ್ಕೊಂಡಿರೋದು. ಹಾಕಿದ್ಮೇಲೆ ಉಪ್ಪು, ಅಂದರೆ ಮೆಣಸಿನ್ಕಾಯಿ ರುಬ್ಬಾಗ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಈಗ ಟೇಸ್ಟಿನ ಪ್ರಕಾರ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋರಿ. ಆಮೇಲೆ ಇದಕ್ಕೆ ನೆಕ್ಸ್ಟ್ ಒಂದು ಸ್ವಲ್ಪ ಜೀರಿಗೆ, ಅಜ್ವಾನ, ಆಮೇಲೆ ಸ್ವಲ್ಪ ಸೋಡಾ ಪುಡಿ, ಅರಿಶಿನ ಇಷ್ಟೆಲ್ಲ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊತೀನಿ. ನೋಡಿರಿ ಜೀರಿಗೆ ಹಾಕಕತ್ತೀನಿ. ಅಜ್ವಾನನ ಈ ಥರ ಕೈ ಒಳಗೆ ಮ್ಯಾಶ್ ಮಾಡಿ ಹಾಕಿದ್ರೆ ಅಜ್ವಾನ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಂಗಾಗಿ ಮ್ಯಾಶ್ ಮಾಡಿ ಹಾಕೀನಿ. ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ನೀರು ಹಾಕಿ ಚೆನ್ನಾಗಿ ಬಜ್ಜಿ ಹಿಟ್ಟಿನ ಹದಕ್ಕೆ ನೀಟಾಗಿ ಕಲಿಸ್ಕೊಂಡು ಇಟ್ಕೋಬೇಕು. ಮೈದಾ ಹಿಟ್ಟು ಬಜ್ಜಿ ಹಿಟ್ಟು ಎರಡು ಮಿಕ್ಸ್ ಮಾಡಿದ್ರೆ ಬಜ್ಜಿ ಭಾಳ ರುಚಿ ಆಗ್ತಾವೆ. ಈಗ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಳತ್ತೀನಿ. ಅಷ್ಟರೊಳಗೆ ಎಣ್ಣೆ ಕಾಯಿದ್ರೆ ಒಂದು 5 ನಿಮಿಷ ಹಿಟ್ಟು ನೆಂದಂಗೆ ಆಕೈತಿ. ನೆಕ್ಸ್ಟ್ ಎಣ್ಣೆ ಕಾದ ತಕ್ಷಣ ಬಜ್ಜಿ ಹಿಂಗೆ ಸಣ್ಣ ಬಜ್ಜಿ ಬಿಟ್ರಿ, ಯಾಕಂದ್ರೆ ಅವು ಎಣ್ಣೆಗೆ ಹಾಕಿಂದ ಉಬ್ಬಿ ದೊಡ್ಡವು ಆಗ್ತಾವೆ. ಹಾಗಾಗಿ ಸಣ್ಣ ಬಿಟ್ರಿ ಅಂದ್ರೆ ಒಳಗೆಲ್ಲ ಚೆಂದಾಗಿ ಬೇಯ್ಕೊತಾವು ನೀಟಾಗಿ. ಬಜ್ಜಿ ಎಷ್ಟು ಸಣ್ಣ ಬಿಡಾತೀನಿ. ಈ ಥರ ಸಣ್ಣ ಬಿಟ್ಟು ನೆಕ್ಸ್ಟ್ ಚಲೋ ಹೊತ್ತಂಗೆ ಕೆಂಪಾಗೋ ಬಜ್ಜಿ ಕರ್ಕೊಂಡ್ರಿ ಅಂದ್ರೆ ಬಜ್ಜಿ ಕರೆದು ತಕ್ಕೊಂಡ್ರಿ ಅಂದ್ರೆ ನಿಮಗೆ ರುಚಿ ಬಜ್ಜಿ ರೆಡಿ ಆಕ್ಕವು. ನೋಡ್ರಿ ನೀಟಾಗಿ ಬಜ್ಜಿ ಕೆಂಪಗಾಗೋಂಗೆ ಕರಿಬೇಕು, ಇಲ್ಲಾಂದ್ರೆ ಒಳಗೆ ಹಿಟ್ಟಿಟ್ಟಂಗೆ ಉಳ್ಕೊತಾವು. ಸೊ ನೋಡಿರಿ, ಬೆಳ್ಳುಳ್ಳಿ ಚುಮ್ಮರಿ ಬಜ್ಜಿ ಚಾ ರೆಡಿ.